ಮೊಳಕೆ ತರಿಸಿರುವಂಥ ಮಡಕೆ ಮತ್ತು ಹೆಸರು ಕಾಳು ತುಂಬ ಒಳ್ಳೆಯದು. ಹೆಲ್ತಿಗೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಹಾಗೆ ವಿಟಮಿನ್ ಸಿ ರಿಚ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಈ ರೀತಿ ಮೊಳಕೆ ತರಿಸಿರೋ ಹಸಿ ಕಾಳುಗಳನ್ನು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಸ್ಯಾಂಡ್ವಿಚ್ನ ಮಾಡ್ಕೊಳ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಈಸಿಯಾಗಿದೆ. ಒಂದು ಮಿಕ್ಸಿ ಜಾರ್ಗೆ 2 ಮುಷ್ಟಿಯಷ್ಟು ಅಂದರೆ ಆಲ್ಮೋಸ್ಟ್ 1 ಬೌಲ್ನಷ್ಟು ಮೊಳಕೆ ತರಿಸಿರುವಂಥ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, 4 ರಿಂದ 5 ಬೆಳ್ಳುಳ್ಳಿ ಹೆಸರು, ಹಾಗೆ ಮೆಣಸಿನ್ಕಾಯಿ, ಮತ್ತು 1 ಟೀ ಸ್ಪೂನಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡ್ಬಿಡೋಣ. ಈ ಕನ್ಸಿಸ್ಟೆನ್ಸಿ ಸಾಕು. ನಾವು ಇವಾಗ ನೀರನ್ನು ಹಾಕೊಳ್ಳಿಲ್ಲ ಅಂದರೆ ಕಡಲೆ ಹಿಟ್ಟನ್ನು ಸೇರಿಸಿದ ಮೇಲೆ ಕೂಡ ನೀವು ನೀರನ್ನು ಹಾಕ್ಕೊಳ್ಬೋದು. ಇವಾಗ ಡ್ರೈ ಹಾಗೆ ರುಬ್ಕೊಂಡ್ಬಿಟ್ಟು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಗಂಟು ಆಗದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನೊಂದು ಬೌಲ್ಗೆ ನಾನು ಒಂದಿಷ್ಟು ವೆಜ್ಜೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮ್ಯಾಟೊ, ಹಾಗೆ ಈರುಳ್ಳಿ, ಮತ್ತು 1 ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ. ನಿಮಗೆ ಇಷ್ಟವಾಗಿರೋ ತರಕಾರಿನ ನೀವು ಯೂಸ್ ಮಾಡ್ಬೋದು, ಇದೆ ಅಂತ ಏನಿಲ್ಲ. ಹಾಗೆ 1 ಚಿಕ್ಕ ಬೌಲ್ನಷ್ಟು ಬೇಯಿಸಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ಬಿಡ್ತೀನಿ 1 ಟೀ ಸ್ಪೂನಷ್ಟು, ಹಾಗೆ 1/2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸ್ಯಾಂಡ್ವಿಚ್ ಮೇಕರ್ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಡೋಣ. ಮೊದಲಿಗೆ ಮೊಳಕೆ ಕಾಳಿನ ಬ್ಯಾಟರ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಮಧ್ಯ ಸಾಲ್ಸಾನ ಹಾಕ್ಕೊಂಡ್ಬಿಡೋಣ. ಹಾಗೆ ನೀವು ಪನ್ನೀರ್ನ ಕೂಡ ಯೂಸ್ ಮಾಡ್ಬೋದು. ನಾನು ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಲೈಸ್ ಚೀಸ್ನ ಹಾಕ್ಕೊಂಡ್ಬಿಡ್ತೀನಿ. ಮತ್ತೆ ಮೇಲೆ ಬ್ಯಾಟರ್ನ ಹಾಕ್ಕೊಂಡ್ಬಿಡೋಣ. ತುಂಬ ಥಿಕ್ಕಾಗಿಯೂ ಹಾಕಕ್ಕೆ ಹೋಗ್ಬೇಡಿ, ತುಂಬ ತೆಳುವಾಗೂ ಹಾಕಬಾರ್ದು. ತುಂಬ ಥಿಕ್ ಹಾಕಿದರೆ ಬೇಯೋಕ್ಕೆ ಟೈಮ್ ತಗೊಳುತ್ತೆ, ತೆಳುವಾಗಿ ಹಾಕಿದರೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ 2 ಸೈಡ್ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ. ಯಾವುದೇ ರೀತಿಯಾದ ಸಾಸಸ್ನ ಯೂಸ್ ಮಾಡದೆ, ಬ್ರೆಡ್ನ ಯೂಸ್ ಮಾಡದೆ ಹೆಲ್ದಿ ಆಗಿರುವಂಥ ಸ್ಯಾಂಡ್ವಿಚ್ನ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೀಸಿ ಆಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.